ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಡಿಸೈನ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇ ಈ ಥರ ಟಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ಮೊದಲೇ ಮಾರ್ಕನ್ನು ಮಾಡಿಕೊಂಡು ಅಷ್ಟು ಟಸಲ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಟಸಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ. ಮೇಲ್ಗಡೆ ಈ ಕಡೆಯಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ, ಇಲ್ಲಾಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋನ ಕಳಿಸ್ಕೊಡ್ತೀನಿ. 127 ಇರುವಂತಹ ಟಸಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 247 ಟಸಲ್ ರೆಡಿ ಆಗುತ್ತೆ. ಹಾಗೆ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ಬೇಕಾಗುತ್ತೆ. ನಾರ್ಮಲ್ ನೀಡಲ್ಗೆ 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಅದಕ್ಕೆ ಒಂದು ಗಂಟನ್ನು ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಗಳು. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಡಿಸೈನನ್ನು ನಾನು 2 ಕುಚ್ಚುಗಳನ್ನು ಹಾಕಿ ತೋರಿಸ್ತೀನಿ. ಸೀರೆ ಪೂರ್ತಿ ನೀವು ಸೇಮ್ ಇದೇ ಥರ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇವತ್ತು ತೋರಿಸ್ತಾ ಇರುವಂತಹ ಕುಚ್ಚು ಇವಾಗ ಫಸ್ಟ್ ಒಂದು ತೋರಿಸ್ತಿದ್ದೀನಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ. ಓಕೆ ಫ್ರೆಂಡ್ಸ್, ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಸೈಜ್ದು ಒಂದು ಕ್ರೀಮ್ ಕಲರ್ ಪರ್ಲನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಒಂದು ವೈಟ್ ಪರ್ಲು, ಅದಾದಮೇಲೆ 4 ಬೀಡ್ಸ್ಗಳನ್ನು ಹಾಕ್ತೀನಿ. 3 mm ಇರುವಂತಹ ಗೋಲ್ಡ್ ಕಲರ್ದು ರೌಂಡ್ ಬೀಡ್ಸು 4 ಹಾಕ್ತೀನಿ. ಇದನ್ನು ಹಾಕಿದ ಮೇಲೆ ಇವಾಗ ಈ ವೈಟ್ ಬೀಡು ಪ್ಲಸ್ ಅದ್ರ ಕೆಳಗಡೆ ಇರುವಂತಹ ಒಂದೇ ಒಂದು ಗೋಲ್ಡ್ ಕಲರ್ ಬೀಡಿಂದ ದಾರವನ್ನು ಈ ಥರ ಕೆಳಗಡೆ ತಗೊಂಡು ಬನ್ನಿ. ನೆಕ್ಸ್ಟ್ ಮತ್ತೆ ಇವಾಗ ನಾನು 3 ಬೀಡ್ಗಳನ್ನು ಹಾಕ್ತೀನಿ, ರೌಂಡ್ ಬೀಡ್ಸು. ಫಸ್ಟ್ ಒಂದು 4 ಹಾಕಿದ್ನಲ್ಲ, ಇವಾಗ ಬರೀ 3 ಬೀಡ್ಗಳನ್ನು ಹಾಕಿ ಈ ವೈಟು ಅದರ ಕೆಳಗಡೆ ಇರುವಂತಹ ಗೋಲ್ಡ್ ಕಲರ್ ಬೀಡಿಂದ ಮತ್ತೆ ದಾರವನ್ನು ಕೆಳಗಡೆ ತರ್ತೀನಿ. ನೋಡಿ, ಈ ಥರ ಬರುತ್ತೆ. ಇವಾಗ ನಾನು ಇದಕ್ಕೆ ವೀಟ್ ಬೀಡು, ಅದಾದಮೇಲೆ ರೆಡಿ ಟಸಲನ್ನು ಆ್ಯಡ್ ಮಾಡ್ಕೊತೀನಿ. ಮತ್ತೆ ಒಂದು ವೀಟ್ ಬೀಡು. ಇವಾಗ ಈ ಬೀಡಿಂದ ಈ 2 ಬೀಡ್ಗೆ ಮಾತ್ರ ತಗೊಂಡೋಗ್ತೀನಿ, ಮೇಲ್ಗಡೆ ಇರುವಂಥದ್ದು ತಗೊಳಲ್ಲ. ಅದಾದಮೇಲೆ ಮತ್ತೆ ಒಂದು ಕ್ರೀಮ್ ಕಲರ್ದು ಪರ್ಲ್ಸು ಈ ಥರ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಗೊಂಡೋಗಿ ದಾರವನ್ನು. ಸ್ವಲ್ಪ ಹ್ಯಾಂಗಿಂಗ್ ಥರ ಬರಬೇಕು, ಅಷ್ಟಕ್ಕೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಕರೆಕ್ಟಾಗಿದೆ ಇಲ್ಲ ಅಂತ ನೋಡಿಕೊಂಡು ಒಂದೇ ಸಲಕ್ಕೆ ಟೈಟಾಗಿ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ಈಗಾದರೂ ಇಟ್ಕೋಬೋದು, ಈಗಾದರೂ ಇಟ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡಿಂದ ಹೊರಗಡೆ ತೆಗೆದು ದಾರವನ್ನು ಕಟ್ ಮಾಡ್ತೀನಿ, ಕಾಟನ್ ಥ್ರೆಡನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಸೀರೆ ಪೂರ್ತಿ ನೀವು ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಪಕ್ಕದಲ್ಲೇ ಇನ್ನೊಂದು ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಅಷ್ಟೇ ಗ್ಯಾಪ್ಗೆ ಇನ್ನೊಂದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ, ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಡಿಸೈನನ್ನು ನೋಡೋಣ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸೀರೆಗೆ. ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಕ್ರೀಮ್ ಕಲರ್ದು ಪರ್ಲು, ಸೇಮ್ ಸೈಜ್ದು ವೈಟ್ ಪರ್ಲು ಈ ಥರ ಹಾಕಿದ ಮೇಲೆ ಇದಕ್ಕೆ 100 ಎಳೆ ಇರುವಂತಹ ಟಸಲನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಡಬಲ್ ಮಾಡಿಕೊಂಡಾಗ 200 ಎಳೆ ಟಸಲ್ ಆಗುತ್ತೆ. ಹಾಗೆ ಮತ್ತೊಂದು ವೈಟ್ ಪರ್ಲನ್ನು ಹಾಕ್ತೀನಿ. ನೋಡಿ, ಈ ಥರ ಹಾಕ್ಕೊಂಡ್ಮೇಲೆ ಈ ಬೀಡಿಂದ ಈ ಥರ ಮೇಲ್ಗಡೆ ತಗೊಂಡೋಗಿ ನೀಡಲನ್ನು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇವಾಗ ಇದನ್ನು ಇಲ್ಲಿ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು.
ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ. ಇವಾಗ ಈ ಬೀಡಿಂದ ಹೊರಗಡೆ ತೆಗೆದು ದಾರವನ್ನು ಕಟ್ ಮಾಡ್ತೀನಿ. ಸಿಂಪಲ್ ಆಗಿದೆ, ಬೇಗ ಕಂಪ್ಲೀಟ್ ಆಗುತ್ತೆ. ಟಸಲ್ಸ್ಗಳು ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಪಕ್ಕದಲ್ಲಿ ಇದೇ ಥರ ನಾನು ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಒಂದು ಮಾಡ್ಕೋತೀನಿ. ಇದೇ ಥರ ಮಾಡ್ಕೊಳ್ಳಿ. ಓಕೆ ನೋಡಿ, ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ 3 mm ಇರುವಂತಹ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತೀನಿ. ಮೊದಲು ಒಂದು ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ ಒಂದು ಪರ್ಲು ಮತ್ತು ಗೋಲ್ಡ್ ಕಲರ್. ಎಲ್ಲ ಬೀಡ್ಗಳು ಸೇಮ್ ಸೈಜ್ ಇದೆ. ಅದಾದಮೇಲೆ ಒಂದು ಟಸಲನ್ನು ಹಾಕ್ತೀನಿ. 100 ಎಳೆ ಇರುವಂತಹ ಟಸಲು ಡಬಲ್ ಮಾಡಿಕೊಂಡಾಗ 200 ಎಳೆ ಟಸಲ್ ಆಗುತ್ತೆ. ಇವಾಗ ಈ 3 ಬೀಡ್ಗಳಿಗೆ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ಸೂಜಿಯನ್ನು. ನೋಡಿ, ಈ ಥರ ಶೇಪ್ ಬರುತ್ತೆ. ಇವಾಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಕೆಳಗಡೆಯಿಂದ ನೀಡಲ್ ತಂದು ಲಾಕ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿದೆ, ಬೇಗನೆ ಕಂಪ್ಲೀಟ್ ಆಗುತ್ತೆ ಡಿಸೈನ್ ಮಾತ್ರ. ಈ 3 ಬೀಡ್ಗಳಿಂದ ಸೂಜಿಯನ್ನು ಚುಚ್ಚಿ ಈ ಸೈಡ್ ತಂದು ಈಗ ಇದನ್ನು ಕಟ್ ಮಾಡ್ಕೋತೀನಿ. ಇದೇ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ. ಸೀರೆ ಪೂರ್ತಿ ಸೇಮ್ ಇದೇ ಥರ ಮಾಡ್ಕೊಳ್ಳಿ. 2 ಕುಚ್ಚುಗಳು ಕಂಪ್ಲೀಟ್ ಆಗಿದೆ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು 350 ಅರೌಂಡ್ ನೀವು ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟು 4th ಡಿಸೈನು. ಇದಕ್ಕೂ ಕೂಡ ಸ್ಟಾರ್ಟಿಂಗಲ್ಲಿ ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಒಂದು ಪರ್ಲನ್ನು ಹಾಕ್ತಾ ಇದ್ದೀನಿ. ಬೀಡ್ಸ್ ಇಲ್ಲಿ ಗೋಲ್ಡ್ ಕಲರ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ವೀಟ್ ಬೀಡು, ಗೋಧಿ ಮಣಿ ಅಂತೀವಲ್ಲ, ಅದನ್ನು ಹಾಕಿ ಇವಾಗ ಮತ್ತೆ ಒಂದು ಪರ್ಲನ್ನು ಹಾಕಿದೆ. 3 ಬೀಡ್ಗಳನ್ನು ಹಾಕಿದ ಮೇಲೆ ಒಂದು ಟಸಲನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಪರ್ಲನ್ನು ಹಾಕ್ತೀನಿ. ಅದಾದಮೇಲೆ ಈ ವೀಟ್ ಬೀಡಿಂದ ಈ ಥರ ಕೆಳಗಡೆ ತಗೊಂಡು ಬನ್ನಿ ಸೂಜಿಯನ್ನು. ನೋಡಿ, ಈ ಥರ ತಂದ ಮೇಲೆ ಇದಕ್ಕೆ ಮತ್ತೆ ಒಂದು ವೀಟ್ ಬೀಡನ್ನು ಹಾಕಬೇಕು. ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ಸೂಜಿಯನ್ನು ತಂದು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಕುಚ್ಚು ಬರಲ್ಲ ಅನ್ನೋರು ಕೂಡ ಸಿಂಪಲ್ಲಾಗಿ ಬೇಗನೆ ಹಾಕ್ಕೋಬೋದು. ಈ ಬೀಡಿಂದ ಇವಾಗ ಹೊರಗಡೆ ತೆಗೆದು ದಾರವನ್ನು ಕಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಕ್ಕದಲ್ಲೇ ಇನ್ನೊಂದು ಮಾಡ್ಕೋತೀನಿ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಬೀಡ್ಸ್ಗಳನ್ನು ಚೇಂಜ್ ಮಾಡಿ ಹಾಕ್ಬೋದು. ಇದಕ್ಕೂ ಕೂಡ 350 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ. 5th ಡಿಸೈನ್ ಬಂದು ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಡಿಸೈನು. ಇದಕ್ಕೆ ನಾವು ಮೊದಲೇ ಈ ಥರ ಉಲ್ಟಾ ವಿ ಶೇಪಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು 12 ಎಳೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ ಸಿಲ್ಕ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 24 ಎಳೆ ಆಗಿದೆ. ಇದನ್ನು ಇವಾಗ ಕರೆಕ್ಟಾಗಿ ಇಲ್ಲಿ ಮಧ್ಯದಲ್ಲಿ ತರಬೇಕು. ಈ ಥರ ಬ್ಯಾಕ್ ಸೈಡಿಂದ ಈ ಥರ ಕರೆಕ್ಟಾಗಿ ತಗೊಂಡು ಬಂದು ಒಂದಿಷ್ಟು ಉದ್ದಕ್ಕೆ ಇಟ್ಕೊಳ್ಳಿ. ಇಷ್ಟು ಉದ್ದಕ್ಕೆ ಇಟ್ಕೊಂಡು ಪಕ್ಕದಲ್ಲೇ ಮತ್ತೆ ಕೆಳಗಡೆ ನಾನೀಗ ಲೈನ್ ಹಾಕ್ಕೊಂಡಿದ್ದೀನಲ್ಲ, ಅದರ ಮೇಲ್ಗಡೆನೇ ತರಬೇಕು. ಇದನ್ನು ಕೂಡ ಈ ಥರ ಇಟ್ಕೊಳ್ಳಿ. ಪ್ರತಿ ಸಲ ನಾವು ಈ ಥರ ತಂದಾಗೂ ಕೂಡ ದಾರವನ್ನು ಕೈಯಲ್ಲಿ ಟೈಟಾಗಿ ಇಟ್ಕೊಂಡಿರಬೇಕು.
ಮತ್ತು ಈ ಥರ ಇಟ್ಕೊಳ್ಳಿ. ಇನ್ನೊಂದು ಸಲ ತಗೋತೀನಿ ಇವಾಗ. ಎಕ್ಸಾಕ್ಟ್ ಅದರ ಕೆಳಗಡೆನೆ ತಗೋಬೇಕು. ಈ ಥರ ತಗೊಳ್ಳಿ. ನೆಕ್ಸ್ಟ್ ಇವಾಗ ಈ ಕಡೆ ಲೈನ್ ಹಾಕಿರ್ತೀವಲ್ಲ, ಅಲ್ಲೂ ಕೂಡ ಸೇಮ್ ಇದೇ ಥರ ತಗೋಬೇಕು. ಕೆಳಗಡೆ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ. ಕಟ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದರ ಕೆಳಗಡೆನೆ ಸೇಮ್ ತಗೋತೀನಿ. ಈ ಡಿಸೈನ್ ಅಂತೂ ಈ ಒಂದು ವೀಕಲ್ಲಿ ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಹಾಗೆ ಸಾಕಷ್ಟು ಕಸ್ಟಮರ್ಗಳಿಗೂ ಕೂಡ ನಾನು ಈ ಡಿಸೈನನ್ನು ಹಾಕಿಕೊಟ್ಟಿದ್ದೀನಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಂಡಿದ್ದಾರೆ ಈ ಡಿಸೈನನ್ನು. ನೋಡಿ, ಈ ಥರ ಟೆಂಪಲ್ ಶೇಪಲ್ಲಿ ಬರುತ್ತೆ. ಇದನ್ನು ಈ ಥರ ಇಟ್ಕೊಂಡಿವಾಗ ಬ್ಯಾಕ್ ಸೈಡಿಂದ ಒಂದು ನೀಡಲ್, 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲ್ ತಂದು ಈ ಜರಿ ಥ್ರೆಡ್ಡು ನಮ್ಮ ಬೆರಳಲ್ಲಿ ಈ ಥರ ಇಟ್ಕೋಬೇಕು. 2 ಎಳೆ ಬ್ಯಾಕ್ ಸೈಡಲ್ಲಿ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ಳೋದ್ರಿಂದ ಕೈಯಿಂದ ಕುಚ್ಚು ಜರುಗೋದಿಲ್ಲ. ಇವಾಗ ಈ ಥರ ಸುತ್ಕೊಳ್ಳಿ. ಬೇಕಿದ್ರೆ ಬೀಡ್ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಹಾಗೆ ಸುತ್ತಿ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇವಾಗ ಕುಚ್ಚನ್ನು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಡಿಸೈನ್ಗೆ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲೂ ಕೂಡ ನಾನು ಸೇಮ್ ಇದೇ ಥರ ಮಾಡ್ಕೋತೀನಿ. ಒಂದು ಡಿಸೈನನ್ನು ನೀವು ಇದನ್ನು ಕಂಪ್ಲೀಟಾಗಿ ನೋಡ್ಕೊಂಬಿಟ್ರೆ ಆಯಿತು, ಪೂರ್ತಿ ಸೀರೆಗೆ ನೀವೇ ಹಾಕ್ಕೋತೀರ. ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಅಂದರೆ ಈ ವೀಕಲ್ಲಿ ಅಂತೂ ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು, ಬರೀ ಇದೇ ಡಿಸೈನೇ ಕಾಣಿಸ್ತಾ ಇದೆ. ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಇದೇ ಕುಚ್ಚೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಬೇಕಿದ್ರೆ ನೀವು ಕೂಡ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಹಾಕಿರುವಂತಹ ಡಿಸೈನ್ ಕೂಡ ಇದು ನಿಮಗೆ ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹನ್ನೆರಡು ಎಳೆ ಬೇಡ ಅಂದರೆ 10 ಎಳೆಯಿಂದ ಕೂಡ ಮಾಡ್ಕೋಬೋದು. ಅದಕ್ಕಿಂತ ಕಡಿಮೆ ಮಾಡ್ಕೋಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ. ಲಾಸ್ಟ್ 10 ಎಳೆ ಆದರೂ ಇರಲಿ. ನೋಡಿ, ಈ ಥರ ಇಟ್ಕೊಂಡು ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಬೇಕು. ಇನ್ನೊಂದು ಸ್ಟೆಪ್ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಸ್ವಲ್ಪ ಹೈಟ್ ತಗೊಂಡು ಜಾಸ್ತಿ, ಕೆಳಗಡೆ ಇಲ್ಲಿ 4 ಸ್ಟೆಪ್ ಬಂದಿದೆ ಅಲ್ಲ, 5 ಸ್ಟೆಪ್ ಕೂಡ ನೀವು ಮಾಡ್ಕೋಬೋದು. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗೆ ಹಾಕಿಕೊಟ್ರು ನೀವು ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಿಮ್ಮ ಸೀರೆ ಇರ್ಬೋದು, ಇಲ್ಲಾಂದರೆ ಒಂದು ಸ್ಯಾಂಪಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಕಸ್ಟಮರ್ಗಳು ಬಂದಾಗ ತೋರಿಸಿದ್ರೆ ಅವರು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈಗ ಫಸ್ಟ್ ಒಂದು ಕುಚ್ಚು ಎಷ್ಟು ಕಟ್ ಮಾಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತು ತೋರಿಸಿರುವಂತಹ 5 ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.